ಓಂ ಶಾಂತಿ. ಮುಳಿಯ ದಿನಾಂಕ 6/11/2025। मीठे बच्चे, तुम अभी बिल्कुल षड़पंथ पर खड़े हो। तुम्हें अब इस पार से उस पार जाना है। घर जाने की तैयारी करनी है। ಮಧುರ ಮಕ್ಕಳೇ, ನೀವೀಗ ಸಂಪೂರ್ಣ ದಡಕ್ಕೆ ಬಂದು ನಿಂತಿದ್ದೀರಿ. ಈ ದಡದಿಂದ ಆ ದಡಕ್ಕೆ ಹೋಗಬೇಕಾಗಿದೆ. ಮನೆಗೆ ಹೋಗುವ ತಯಾರಿನೂ ಮಾಡಬೇಕಾಗಿದೆ. ಪ್ರಶ್ನೆ: कौन सी एक बात याद रखो तो अवस्था ಅಚಲ ಅಡೋಲ ಬನ್ ಜಾಯೇಗಿ. ಯಾವ ಒಂದು ಮಾತನ್ನು ನೆನಪು ಇಟ್ಕೊಂಡ್ರೆ ಅವಸ್ಥೆ ಅಚಲ ಅಡೋಲವಾಗಿ ಇರುವುದು. ಉತ್ತರ: पास्ट इज पास्ट, बीती का चिंतन नहीं करना है, आगे बढ़ते जाना है। सदा एक की तरफ देखते रहो तो अवस्था अचल अडोल हो जाएगी. ಕಳೆದಿದ್ದು ಕಳೆದು ಹೋಗಿದೆ, ಅದರ ಬಗ್ಗೆ ಚಿಂತನೆ ಮಾಡಬಾರದು. ಸದಾ ಮುಂದಕ್ಕೆ ಹೋಗ್ತಾ ಇರಬೇಕು. ಒಬ್ಬನ ನೆನಪಿನಲ್ಲಿ ಇರಬೇಕು. ಒಬ್ಬನನ್ನೇ ಬುದ್ಧಿಯ ಮೂಲಕ ನೋಡ್ತಾ ಇರಬೇಕು. ಆಗ ನಿಮ್ಮ ಅವಸ್ಥೆ ಅಚಲ ಅಡೋಲ ಆಗುವುದು. तुमने अब कलयुग की हद छोड़ दी है, फिर पिछाड़ी की ओर क्यों देखते हो? उसमें बुद्धि जरा भी न जाए, यही है सूक्ष्म पढ़ाई. ಈಗ ನೀವು ಕಲಿಯುಗದ ಸೀಮೆಯನ್ನು ಬಿಟ್ಟಿದ್ದೀರಿ. ಕಲಿಯುಗದ ದಡವನ್ನು ಬಿಟ್ಟಿದ್ದೀರಿ. ಮತ್ತೆ ಮತ್ತೆ ಹಿಂದೆ ತಿರುಗಿ ಯಾಕೆ ನೋಡಬೇಕು? ಮತ್ತೆ ಮತ್ತೆ ಹಿಂದೆ ತಿರುಗಿ ನೋಡಬಾರದು. ಆ ಕಡೆಗೆ ಬುದ್ಧಿ ಸ್ವಲ್ಪನೂ ಹೋಗಬಾರದು. ಇದುವೇ ಸೂಕ್ಷ್ಮವಾದಂತಹ ಅಭ್ಯಾಸ ಆಗಿದೆ. ಓಂ ಶಾಂತಿ. दिन बदलते जाते हैं, टाइम पास होता जाता है. विचार करो, सतयुग से लेकर टाइम पास होते होते अभी कलयुग के भी किनारे पर खड़े हैं. ದಿನಗಳು ಬದಲಾಗ್ತವೆ, ಸಮಯ ಕಳೀತಾ ಹೋಗ್ತದೆ. ವಿಚಾರ ಮಾಡ್ರಿ, ಸತ್ಯಯುಗದಿಂದ ಸಮಯ ಕಳೀತಾ ಕಳೀತಾ ಈಗ ಕೊನೆಗೆ ಕಲಿಯುಗದ ಅಂತಿಮ ಸಮಯದಲ್ಲಿ ಬಂದು ನಿಂತಿದ್ದೇವೆ. ಅಂದರೆ ಕಲಿಯುಗದ ದಡದಲ್ಲಿ ಇದ್ದೇವೆ. यह सत्य त्रेता द्वापर कलयुग का चक्र भी जैसे कि मॉडल है. सृष्टि तो बड़ी लंबी चौड़ी, उसके मॉडल रूप को बच्चों ने जान लिया है. ಸತ್ಯ, ತ್ರೇತ, ದ್ವಾಪರ ಮತ್ತು ಕಲಿಯುಗದ ಈ ಚಕ್ರ ಏನಿದೆ, ಸೃಷ್ಟಿ ನಾಟಕದ ಚಕ್ರದ ಈ ಚಿತ್ರ ಏನಿದೆ, ಇದು ಇಡೀ ನಾಟಕದ ಒಂದು ಚಿಕ್ಕ ಮಾಡೆಲ್ ಆಗಿದೆ. ಅಂಥ ವಿಸ್ತಾರವಾದ ನಾಟಕ, ವಿಸ್ತಾರವಾದ ಸೃಷ್ಟಿಯನ್ನು ವಿಸ್ತಾರವಾದ ರೂಪದಲ್ಲಿ ತೋರಿಸಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅದನ್ನೇ ಮಾಡೆಲ್ ರೂಪದಲ್ಲಿ ಮಾಡಿ, ಸೃಷ್ಟಿ ಗಡಿಯಾರದ ರೂಪದಲ್ಲಿ ಮಾಡಿ ಇಟ್ಟಿದ್ದಾರೆ. आगे यह पता नहीं था, अब कलयुग पूरा होता है. अब मालूम पड़ा तो बच्चों को भी बुद्धि से सतयुग से लेकर चक्र लगा है
कलयुग के अंत्य में किनारे पर आकर ठहरना चाहिए. ಮೊದಲು ನಮಗೆ ಗೊತ್ತಿರಲಿಲ್ಲ ಈ ಕಲಿಯುಗ ಮುಗಿತಾ ಇದೆ ಅಂತ. ಆದರೆ ಈಗ ನಮಗೆ ತಿಳಿದಿದೆ ಚಕ್ರ ಮುಗಿಲಿಕ್ಕೆ ಬಂದಿದೆ. ನಾವು ಈಗ ಕಲಿಯುಗದ ಅಂತ್ಯಕ್ಕೆ ಬಂದು ನಿಂತಿದ್ದೇವೆ. समझना चाहिए टिक टिक होती रहती है, ड्रामा फिरता रहता है. बाकी क्या हिसाब रहा होगा, जरा सा रहा होगा. ನಾಟಕ ಗಡಿಯಾರದ ರೂಪದಲ್ಲಿ ನಡೀತಾ ಇದೆ, ಸುತ್ತಾಗ್ತಾ ಇದೆ. ಈ ನಾಟಕದ ಚಕ್ರ ಮುಗಿಲಿಕ್ಕೆ ಇನ್ನೂ ಎಷ್ಟು ಸಮಯ ಬೇಕು ಅಂತನೋ ನಿಮಗೆ ಈಗ ತಿಳಿದಿದೆ. आगे पता नहीं था, अभी बाप ने समझाया, बाकी कोना आकर रहा है. इस दुनिया से उस दुनिया में जाने का अभी बाकी थोड़ा समय है. ನಾಟಕ ಸಂಪೂರ್ಣವಾಗಿ ಮುಗಿಲಿಕ್ಕೆ ಬಂದಿದೆ. ಕೆಲವು ನಿಮಿಷಗಳ ಸಮಯ ಮಾತ್ರ ಉಳಿದಿದೆ. ಈ ಜಗತ್ತಿನಿಂದ ಆ ಜಗತ್ತಿಗೆ ಹೋಗುವಂಥ ಸಮಯ ಬಂದಿದೆ. यह ज्ञान अभी मिला है. हम सतयुग से लेकर चक्र लगाते लगाते अब कलयुग अंत्य में आकर पहुँचे हैं. फिर वापस जाना है. आने का और निकलने का गेट होता है ना, यह भी ऐसे. ಬಾಬಾ ಹೇಳ್ತಾರೆ ಈಗ ವಾಪಸ್ ಹೋಗಬೇಕಾಗಿದೆ. ಹೇಗೆ ಬರೋದಕ್ಕೆ ಒಂದು ಗೇಟ್ ಇರ್ತದೆ, ಹೋಗೋದಕ್ಕೆ ಒಂದು ಗೇಟ್ ಇರ್ತದೆ, ಹಾಗೆ ಬಾಕಿ ಥೋಡಾ ಕಿನಾರಾ है. यह पुरुषोत्तम संगम युग है ना, अभी हम किनारे पर है. ಸಂಗಮ ಯುಗದಲ್ಲಿ ಕಲಿಯುಗದಿಂದ ಹೊರಗೆ ಬರುವ ಗೇಟ್ ಇದೆ, ಸತ್ಯಯುಗಕ್ಕೆ ಒಳಗೆ ಹೋಗುವ ಗೇಟ್ ಇದೆ. ಮಧ್ಯದಲ್ಲಿ ಇರುವ ಈ ಸಂಗಮ ಯುಗದಲ್ಲಿ ನಾವು ಕಲಿಯುಗದ ದಡವನ್ನು ಬಿಟ್ಟು ಸತ್ಯಯುಗದ ದಡವನ್ನು ಸೇರಲಿಕ್ಕಾಗಿ ಪುರುಷಾರ್ಥ ಮಾಡ್ತಿದ್ದೀವಿ. इसलिए इस पुरानी दुनिया से ममत्व निकालना चाहिए. अब तो नई दुनिया में जाना है. ನಾವು ಹಳೆ ಜಗತ್ತಿನಿಂದ ಮಮತ್ವವನ್ನು ತೆಗೆದು ಹಾಕಬೇಕು. ಯಾಕೆ ಅಂದರೆ ಈ ಹಳೆ ಜಗತ್ತು ಈಗ ಹೋಗಲಿದೆ. ನಾವು ಹೊಸ ಜಗತ್ತಿಗೆ ಹೋಗಬೇಕಾಗಿದೆ. समझानी बड़ी सहज मिलती, यह बुद्धि में रखना चाहिए. अभी तुम कलयुग में नहीं हो, तुमने इस हद को छोड़ दिया है. फिर उस तरफ वालों को याद क्यों करना चाहिए. ಈಗ ನಾವು ಕಲಿಯುಗದಲ್ಲಿ ಇಲ್ಲ, ನಾವೀಗ ಸಂಗಮ ಯುಗದಲ್ಲಿ ಇದ್ದೇವೆ. ಕಲಿಯುಗದ ದಡವನ್ನು ಬಿಟ್ಟು ಬಂದಿದ್ದೇವೆ. ಅಂದ ಮೇಲೆ ಕಲಿಯುಗದ ಜನರನ್ನು ಯಾಕೆ ನೆನಪು ಮಾಡಬೇಕು. जबकि छोड़ दिया है पुरानी दुनिया को, हम पुरुषोत्तम संगम पर है, फिर पिछाड़ी में देखे भी क्यों. ಸಂಗಮ ಯುಗದಲ್ಲಿ ನಾವಿದ್ದೇವೆ, ಹಳೆ ಜಗತ್ತನ್ನೇ ಬಿಟ್ಟು ಬಂದಿದ್ದೇವೆ ಎಂದರೆ ಮತ್ತೆ ಹಿಂದೆ ತಿರುಗಿ ಯಾಕೆ ನೋಡಬೇಕು. बुद्धियोग विकारी दुनिया से क्यों लगाए. यह बड़ी सूक्ष्म बातें. ಬುದ್ಧಿಯೋಗ ವಿಕಾರಿ ಜಗತ್ತಿನ ಜೊತೆಗೆ ಯಾಕೆ ಜೋಡಿಸಬೇಕು. ಇದು ಬಹಳ ಸೂಕ್ಷ್ಮವಾದಂತಹ ಮಾತು ಆಗಿದೆ. बाबा जानते हैं कोई कोई तो रुपये से एक आना भी समझते नहीं, सुना और भूल जाते. ಬಾಬೋರಿಗೆ ಗೊತ್ತಿದೆ ಮಕ್ಕಳಲ್ಲಿ ಕೆಲವರಿಗೆ 1 ರೂಪಾಯಿದಲ್ಲಿ 1 ಆಣೆಯಷ್ಟೂ ಜ್ಞಾನ ಇನ್ನೂ ಗೊತ್ತಾಗಿಲ್ಲ, ಅರ್ಥ ಆಗಿಲ್ಲ. ಇಲ್ಲಿ ಬಂದಾಗ ಕೇಳ್ತಾರೆ,
ಹೊರಗೆ ಹೋದಾಗ ಮರೀತಾರೆ. बुद्धि से काम लेना है ना, पिछाड़ी तरफ नहीं देखना है. हम पार निकल गए, फिर पिछाड़ी में देखे ही क्यों. पास्ट ಈಸ್ ಪಾಸ್ಟ್. ಹಿಂದೆ ತಿರುಗಿ ಮತ್ತೆ ಮತ್ತೆ ನೋಡಬಾರದು. ಕಲಿಯುಗದ ತೀರವನ್ನು ಬಿಟ್ಟು ಬಂದಿದ್ದೇವೆ. ಮತ್ತೆ ಯಾಕೆ ಹಿಂದೆ ತಿರುಗಿ ನೋಡಬೇಕು. ಕಳೆದಿದ್ದು ಕಳೆದು ಹೋಗಿದೆ ಅಂತ ತಿಳಿದು ಅಲ್ಲಿ ಪೂರ್ಣ ವಿರಾಮ ಹಾಕಬೇಕು. बाप कहते कितनी महीन बातें समझाते, फिर भी बच्चों का कांध पिछाड़ी में क्यों लटका रहता है. कलयुग तरफ लटका हुआ है. बाप कहते कांध इस तरफ कर दो. वह पुरानी दुनिया तुम्हारे काम की चीज़ नहीं है. बाबा पुरानी दुनिया से ವೈರಾಗ್ಯ ದಿಲಾತೆ. ಬಾಬಾ ಹೇಳ್ತಾರೆ, ನಾನೇನೆಲ್ಲ ಗಹನವಾದ ಜ್ಞಾನ ತಿಳಿಸಿಕೊಡ್ತೀನಿ, ಎಷ್ಟು ಆಳವಾದ ಜ್ಞಾನ ತಿಳಿಸ್ತೀನಿ. ಆದರೂ ಕೂಡ ಮಕ್ಕಳ ಹೆಗಲು ಹಿಂದೆ ಹಿಂದಕ್ಕೆ ಹೋಗ್ತಿರ್ತದೆ. ಕಲಿಯುಗ ಬಿಟ್ಟು ಬಂದ ನಂತರ ನಿಮ್ಮ ಹೆಗಲು, ನಿಮ್ಮ ತಲೆ ಹಿಂದಕ್ಕೆ ಹೋಗಬಾರದು. ಹಳೆ ಪ್ರಪಂಚದ ಮೇಲೆ ನಿಮಗೆ ಸಂಪೂರ್ಣ ವೈರಾಗ್ಯ ಬರಬೇಕು. ನई दुनिया सामने खड़ी है, पुरानी दुनिया से वैराग्य. विचार करो, ऐसी हमारी अवस्था है. ಹೊಸ ಜಗತ್ತು ನಮ್ಮ ಕಣ್ಮುಂದೆನೇ ಕಾಣ್ತಾ ಇದೆ. ಆದ್ದರಿಂದ ಹಳೆ ಜಗತ್ತಿನ ಮೇಲೆ ಸಂಪೂರ್ಣ ವೈರಾಗ್ಯ ಬರಬೇಕು. ಆ ಥರದ ಅವಸ್ಥೆ ನಮ್ಮಲ್ಲಿ ಇದೆಯೇ ಅಂತ ನಮಗೆ ನಾವೇ ನೋಡ್ಕೊಳ್ಬೇಕು. बीती बात को चिंतो नहीं, पुरानी दुनिया में कोई आश नहीं रखो. अब तो एक ही ऊंच आश रखनी है, हम चले सुखधाम. ಹಳೆಯದನ್ನು ಮರೀರಿ. ಹಳೆ ಜಗತ್ತಿನಲ್ಲಿ ನಿಮಗೆ ಯಾವ ಆಸಕ್ತಿನೂ ಇರಬಾರದು. ಈಗ ಒಂದೇ ಒಂದು ಉನ್ನತವಾದ ಆಶೆ ಇರಬೇಕು. ಯಾವುದು ಅಂದರೆ ನಾವು ಸುಖಧಾಮಕ್ಕೆ ಹೋಗಬೇಕಾಗಿದೆ. ನಾವೀಗ ಸುಖಧಾಮದ ಯಾತ್ರೆಗೆ ಹೊರಟಿದ್ದೇವೆ. बुद्धि में सुख धाम ही याद रहना चाहिए. पिछाड़ी में क्यों फिरना चाहिए. ಬುದ್ಧಿಯಲ್ಲಿ ಸದಾ ಸುಖಧಾಮದ ನೆನಪು ಇರಬೇಕು ವಿನಃ ದುಃಖಧಾಮದ ನೆನಪು ಬರಬಾರದು. परंतु बहुतों की पीठ मुड़ जाती है. तुम अभी संगम पर हो, पुरानी दुनिया से किनारा कर लिया है. यह समझ की बात है ना. ಆದರೆ ಅನೇಕ ಮಕ್ಕಳ ಬೆನ್ನು ಮತ್ತೆ ಮತ್ತೆ ಸುಖಧಾಮದ ಕಡೆಗೆ ಬೆನ್ನು ತೋರಿಸ್ತಾರೆ, ಮುಖವನ್ನು ದುಃಖಧಾಮದ ಕಡೆಗೆ ಮಾಡಿಬಿಡ್ತಾರೆ. ಪುನಃ ಪುನಃ ಹಿಂದೆ ತಿರುಗಿ ನೋಡ್ತಾ ಇರ್ತಾರೆ. ವಾಸ್ತವಿಕವಾಗಿ ಹಳೆ ಜಗತ್ತನ್ನೇ ಬಿಟ್ಟು ಬಂದಿದ್ದೇವೆ ಅಂದಾಗ ಆ ಕಡೆಗೆ ನಮ್ಮ ಮುಖ ಹೋಗಬಾರದು. कहाँ देखना नहीं है, बीती को याद नहीं करना है. आगे बढ़ते जाना है, पिछाड़ी को नहीं देखना. ಮುಂದಕ್ಕೆ ಹೋಗ್ತಾ ಇದ್ದೀರಿ, ಮುಂದಕ್ಕೆ ಹೆಜ್ಜೆ ಇಟ್ಟಿದ್ದೀರಿ ಅಂದರೆ ಮುಂದಕ್ಕೆ ನೋಡಬೇಕು ವಿನಃ ಹಿಂದಿನ ಮಾತುಗಳನ್ನು ನೆನಪು ಮಾಡಬಾರದು, ಹಿಂದಕ್ಕೆ ತಿರುಗಿ ನೋಡಲೂಬಾರದು. ಏಕ ತರಫ ಹಿ ದೇಖ್ತೆ ರಹೋ, तब अचल स्थिर अडोल अवस्था रह सकती. ಒಂದೇ ಕಡೆಗೆ ನೀವು ನೋಡ್ತಾ ಇರಬೇಕು, ಆಗ ನಿಮ್ಮ ಸ್ಥಿತಿ ಅಚಲ ಅಡೋಲವಾಗಿ ಇರ್ತದೆ. उस तरफ देखते रहे तो पुरानी दुनिया के मित्र संबंधी आदि याद पड़ते रहेंगे.
ಒಂದು ವೇಳೆ ನೀವು ಹಿಂದೆ ತಿರುಗಿ ನೋಡಿದರೆ ಹಳೇ ಜಗತ್ತಿನಲ್ಲಿ ಇರುವ ಎಲ್ಲ ಮಿತ್ರ ಸಂಬಂಧಿಕರ ನೆನಪು ನಿಮಗೆ ಬಂದ್ಬಿಡ್ತದೆ. नंबर वार तो है ना, आज देखो तो बहुत अच्छा चल रहा है, कल गिरा तो दिल एकदम हट जाती है. ಮಕ್ಕಳಲ್ಲಿ ನಂಬರ್ ವಾರ್ ಪುರುಷಾರ್ಥಿಗಳು ಇದ್ದಾರೆ. ಇವತ್ತು ನೋಡಿದರೆ ಒಬ್ಬರು ಬಹಳ ಒಳ್ಳೆಯ ಪುರುಷಾರ್ಥ ಮಾಡ್ತಿರ್ತಾರೆ. ಎರಡನೇ ದಿನ ನೋಡಿದರೆ ಬಿದ್ದು ಹೋಗ್ತಾರೆ, ಪುಡಿ ಪುಡಿ ಆಗಿಬಿಡ್ತಾರೆ. ऐसी ग्रहचारी बैठ जाती जो मुरली सुनने पर भी दिल नहीं होती. विचार करो ऐसे होता है ना. ಮಕ್ಕಳಿಗೆ ಗ್ರಹಚಾರ ಹಿಡಿತದೆ. ಅಂಥ ಮಕ್ಕಳು ಮುರಳಿ ಕೇಳಲಿಕ್ಕೂ ಬರೋದಿಲ್ಲ, ಮುರಳಿ ಕೇಳಲಿಕ್ಕೆ ಇಷ್ಟ ಆಗೋದಿಲ್ಲ. ವಿಚಾರ ಮಾಡಿ, ಕೆಲವರ ಸ್ಥಿತಿ ಈ ಥರ ಆಗುತ್ತಲ್ವ. बाप कहते तुम अभी संगम पर खड़े हो तो रुख आगे रखना चाहिए, आगे है नई दुनिया, तभी खुशी होगी. ಈಗ ನೀವು ಸಂಗಮ ಯುಗದಲ್ಲಿ ನಿಂತಿದ್ದೀರಿ ಅಂದರೆ ನಿಮ್ಮ ಹೆಜ್ಜೆ ಮುಂದಕ್ಕೇ ಇರಬೇಕು, ಹೆಜ್ಜೆಗಳನ್ನು ಮುಂದೆ ಇಡ್ತಾ ಹೋಗಬೇಕು. ಹೊಸ ಜಗತ್ತಿಗೆ ಹೋಗುವ ಮಾರ್ಗದಲ್ಲಿ ನಡಿಬೇಕು, ಆಗ ನಿಮಗೆ ಖುಷಿ ಆಗ್ತದೆ. ಬಾಕಿ षडपंथ पर पहुँचे कहते हैं ना, अभी तो अपने देश के झाड़ देखने में आते, आवाज़ करो तो झट वह सुनेंगे. षडपंथ अर्थात बिल्कुल सामने है, तुम याद करते हो और देवताएं आ जाते. ಈಗ ನೀವು ಸಂಪೂರ್ಣವಾಗಿ ಕಲಿಯುಗದಿಂದ ಹೊರಗೆ ಬಂದಿದ್ದೀರಿ, ಸತ್ಯಯುಗದ ಸಮೀಪಕ್ಕೆ ತಲುಪಿದೆ. ಹೇಗೆ ನಿಮ್ಮ ದೇಶದ, ನಿಮ್ಮ ಊರಿನ ಗಿಡ ಮರಗಳನ್ನು ನೋಡಿದಾಗ ಮರುಪ್ರವಾಸದಲ್ಲಿ ಜನರಿಗೆ ಹೇಗೆ ಖುಷಿ ಆಗ್ತದೆ, ಹಾಗೆ ನೀವೀಗ ದೇವತಾ ಆಗೋರಿದ್ದೀರಿ, ಸುಖಧಾಮಕ್ಕೆ ಹೋಗೋರಿದ್ದೀರಿ. ಕಲಿಯುಗದಿಂದ ಸಂಪೂರ್ಣ ದೂರ ಬಂದಿದ್ದೀರಿ. ಈ ಒಂದು ನೆನಪಿನಿಂದ ನಿಮಗೆ ಬಹಳ ಖುಷಿ ಆಗಬೇಕು. सूक्ष्म वतन में ससुर घर वाले आते थे क्या, अब तो पियर घर और ससुर घर वाले जाकर मिलते. ದೇವತೆಗಳನ್ನು ನೀವು ಸೂಕ್ಷ್ಮ ವತನದಲ್ಲಿ ನೋಡ್ತೀರಿ. ಸೂಕ್ಷ್ಮ ವತನದಲ್ಲಿ ಕಾಣುವಂಥವರು ಸಂಪೂರ್ಣ ಪುರುಷಾರ್ಥಿಗಳು, ಸಂಪೂರ್ಣ ಅವಸ್ಥೆಗೆ ತಲುಪಿರುವಂತಹ ಆತ್ಮರು. ಟ್ರಾನ್ಸ್ನಲ್ಲಿ ಅಥವಾ ಸೂಕ್ಷ್ಮವತನಕ್ಕೆ ಸಂದೇಶಿಯಾಗಿ ಹೋಗೋರು ಸಂಗಮಯುಗದ ಪುರುಷಾರ್ಥಿ ಆತ್ಮರು. ಹೀಗೆ ಸೂಕ್ಷ್ಮವತನದಲ್ಲಿ ದೇವಾತ್ಮರು ಮತ್ತು ಸಂಗಮದ ಬ್ರಾಹ್ಮಣ ಆತ್ಮರ ಮಿಲನ ಆಗ್ತದೆ. फिर भी बच्चे चलते चलते भूल जाते हैं, बुद्धियोग पिछाड़ी में हट जाता है. बाप कहते हैं तुम सबका यह अंतिम जन्म है, तुम्हें पीछे नहीं हटना है. ಬಾಬಾ ಹೇಳ್ತಾರೆ, ಇದು ನಿಮ್ಮದು ಕೊನೆಯ ಜನ್ಮ ಆಗಿದೆ, ಈಗ ಮುಂದಿನ ಜನ್ಮಕ್ಕೆ ಹೋಗಬೇಕು ವಿನಃ ಹಿಂದಕ್ಕೆ ಹೋಗಬಾರದು. इस तरफ से उस तरफ जाना है, मौत भी नज़दीक होता जाता है. ಈಗ ನಾವು ಆ ದಡದಿಂದ ಈ ದಡಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರ ಮರಣವೂ ಕೂಡ ಸಮೀಪದಲ್ಲಿನೇ ಕಾಣ್ತಾ ಇದೆ. ಬಾಕಿ ಸಿರ್ಫ್ ಕದಂ ಭರ್ನಾ है, नाव किनारे आती है तो उस तरफ कदम उठाना पड़ता है. तुम बच्चों को खड़ा होना है किनारे पर. ಈಗ ನೌಕೆಯಲ್ಲಿ ಹೆಜ್ಜೆ ಇಡಬೇಕಾಗಿದೆ. ಈ ದಡದಿಂದ ಆ ದಡಕ್ಕೆ ಹೋಗುವ ನೌಕೆಯಲ್ಲಿ ನೀವು ಕೂಡಬೇಕು. तुम्हारी बुद्धि में है आत्माएं जाती है अपने स्वीटों, यह याद रहने से भी
ಖುಷಿ ತುಮಕೋ ಅಚಲ ಅಡೋಲ ಬನಾ ದೇಗಿ. ಈ ನೌಕೆಯಲ್ಲಿ ಕುಳಿತು ಮೊದಲು ನಾವು ನಮ್ಮ ಮಧುರ ಮನೆಗೆ ಹೋಗೋರಿದ್ದೀವಿ, ನಂತರ ಮಧುರ ರಾಜಧಾನಿಗೆ ಬರೋರಿದ್ದೀವಿ. ಇಂಥ ಒಂದು ಸ್ಮೃತಿ ಇದ್ದಾಗ, ಖುಷಿ ಇದ್ದಾಗ ನಿಮ್ಮ ಸ್ಥಿತಿ ಅಚಲ ಅಡೋಲ ಆಗಿಬಿಡ್ತದೆ. ಯಹಿ ವಿಚಾರ सागर मंथन करते रहना है. यह बुद्धि की बात है. हम आत्मा जा रही. ಇದರ ಬಗ್ಗೆನೇ ವಿಚಾರ ಸಾಗರ ಮಂಥನ ಮಾಡ್ತಾ ಇರಬೇಕು. ಇದು ಬುದ್ಧಿಯ ಯಾತ್ರೆಯಾಗಿದೆ. ನಾವು ಆತ್ಮ ಯಾತ್ರೆಗೆ ಹೊರಟಿದ್ದೇವೆ. अब बाकी नज़दीक षड़पंथ पर खड़े हैं. बाकी पहुँचने में थोड़ा ही समय. इसको ही याद की यात्रा कहा जाता है. ನಾವು ಈಗ ಮಧುರ ಮನೆ ಮತ್ತು ಮಧುರ ರಾಜಧಾನಿಯ ಸಮೀಪಕ್ಕೆ ಬಂದು ತಲುಪಿದ್ದೇವೆ. ಬುದ್ಧಿಯ ಈ ಯಾತ್ರೆಗೆ ನೆನಪಿನ ಯಾತ್ರೆ ಅಂತಲೂ ಹೇಳಲಾಗ್ತದೆ. यह भी भूल जाते हैं, चार्ट लिखना भी भूल जाते हैं. अपने दिल पर हाथ रख कर देखो. बाबा जो कहते हैं कि अपने को ऐसे समझो हम नज़दीक षड़पंथ पर खड़े हैं, ऐसी अवस्था हमारी है. बुद्धि में एक बाबा ही याद हो. ಬಾಬಾ ಹೇಳ್ತಾರೆ, ಆದರೆ ಮಕ್ಕಳು ನಾನು ಹೇಳಿದ್ದನ್ನು ಮರ್ತು ಬಿಡ್ತಾರೆ, ಚಾರ್ಟ್ ಬರೆಯೋದನ್ನು ಕೂಡ ಮರೀತಾರೆ. ನೀವೇ ನಿಮ್ಮ ಹೃದಯದ ಮೇಲೆ ಕೈ ಇಟ್ಟು ನೋಡಿಕೊಳ್ಳಿರಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ಆ ಥರ ನೀವು ಮಾಡ್ತಾ ಇದ್ದೀರಾ? ಆ ಥರದ ಅವಸ್ಥೆ ನಿಮ್ಮಲ್ಲಿ ಇದೆಯೇ? ಬುದ್ಧಿ ಮೇ ಏಕ ಬಾಬಾ ಹಿ ಯಾದ ಹೋ. ಬಾಬಾ ಯಾದ ಕಿ ಯಾತ್ರಾ ಭಿನ್ನ ಭಿನ್ನ ಪ್ರಕಾರ ಸೆ ಸಿಖಲಾತೆ ರಹತೆ. ಬುದ್ಧಿಯಲ್ಲಿ ಕೇವಲ ಒಬ್ಬ ತಂದೆಯ ನೆನಪು ಇರಬೇಕು. ನೆನಪಿನ ಅನೇಕ ವಿಧಾನಗಳನ್ನು ಭಿನ್ನ ಭಿನ್ನ ಪ್ರಕಾರದಿಂದ ನೆನಪು ಮಾಡುವುದನ್ನು ಬಾಬಾ ಮಕ್ಕಳಿಗೆ ಕಲಿಸಿಕೊಡ್ತಾರೆ. ಇಸ್ ಯಾದ ಕಿ ಯಾತ್ರಾ ಮೇ ಹಿ ಮಸ್ತ್ ರಹನಾ ಹೈ. ಬಸ್ ಅಬ್ ಹಮ್ಕೋ ಜಾನಾ ಹೈ. ಯಹಾ ಹೈ ಸಬ್ ಜೂಟೆ ಸಂಬಂಧ. ಈ ನೆನಪಿನ ಯಾತ್ರೆಯಲ್ಲಿಯೇ ನಾವು ಮಸ್ತಾಗಿ ಇರಬೇಕು. ನಾವೆಲ್ಲರೂ ಈಗ ಹೋಗಬೇಕಾಗಿದೆ. ಈ ಕಲಿಯುಗದ ಎಲ್ಲ ಸಂಬಂಧಗಳು ಸುಳ್ಳು ಸಂಬಂಧಗಳು ಆಗಿವೆ. ಸಚ್ಚಾ ಸತ್ಯಯುಗ ಕಾ ಸಂಬಂಧ है. अपने को देखो हम कहाँ खड़े. ನಿಜವಾದ ಸಂಬಂಧ, ಸತ್ಯ ಸಂಬಂಧ, ಸ್ನೇಹ ಪ್ರೀತಿಯ ಸಂಬಂಧ, ಆತ್ಮಿಕ ಸಂಬಂಧ ನಮಗೆ ಸಿಗುವುದು ಸತ್ಯಯುಗದಲ್ಲಿ. ಆ ಸತ್ಯಯುಗಕ್ಕೆ ನೀವು ಹೋಗ್ತಾ ಇದ್ದೀರಿ. ಹೊಸ ಸಂಬಂಧದಲ್ಲಿ ಹೋಗ್ತಾ ಇದ್ದೀರಿ. अपने को देखो हम कहाँ खड़े. सतयुग से लेकर बुद्धि में यह चक्र याद करो. तुम ಸ್ವದರ್ಶನ್ ಚಕ್ರಧಾರಿ ಹೋನ. ಇಡೀ ಸೃಷ್ಟಿ ನಾಟಕದ ಚಕ್ರವನ್ನು ನೆನ್ಪು ಮಾಡ್ಕೊಳ್ಳಿ. ಯಾಕೆ ಅಂದರೆ ನೀವು ಸ್ವದರ್ಶನ ಚಕ್ರಧಾರಿ ಆಗಿದ್ದೀರಿ. सतयुग से लेकर चक्र लगाए आकर किनारे पर खड़े हुए. ಸತ್ಯಯುಗದಿಂದ ಪ್ರವಾಸ ಪ್ರಾರಂಭ ಮಾಡಿ ಈಗ ಕೊನೆ ಹಂತಕ್ಕೆ ಬಂದು ತಲುಪಿದ್ದೀರಿ. ಕೈ ತೋ ಅಪನಾ ಟೈಮ್ ಬಹುತ್ ವ್ಯರ್ಥ ಗವಾತೆ. 5-10 मिनट भी मुश्किल याद में रहते होंगे. स्वदर्शन चक्रधारी तो सारा दिन बनना चाहिए. ಇಷ್ಟೆಲ್ಲ ಬಾಬಾ ತಿಳಿಸಿಕೊಟ್ರೂ ಅನೇಕ ಮಕ್ಕಳು ತಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೀತಾರೆ. ಇಡೀ ದಿನದಲ್ಲಿ 5-10 ನಿಮಿಷಗಳ ಸಮಯವೂ ಕೂಡ ನೆನಪು ಮಾಡಲಿಕ್ಕೆ ಕೊಡೋದಿಲ್ಲ. ಆತ್ಮ ಕಿ ಬಾತ್ ಹೈ. ಸ್ವದರ್ಶನ್ ಚಕ್ರಧಾರಿ ತೋ
सारा दिन बनना चाहिए। बाबा भिन्न भिन्न तरीके से समझाते। ಆತ್ಮ ಇಲ್ಲಿ ಪುರುಷಾರ್ಥ ಮಾಡ್ತಾ ಇದೆ. ಇಡೀ ದಿನ ನಾವು ಸ್ವದರ್ಶನ ಚಕ್ರಧಾರಿಯಾಗಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಭಿನ್ನ ಭಿನ್ನ ರೀತಿಯಿಂದ ನೆನಪು ಮಾಡುವ ವಿಧಾನಗಳನ್ನು ಬಾಬಾ ನಮಗೆ ತಿಳಿಸಿಕೊಡ್ತಾರೆ. फिर भी बुद्धि में यह याद क्यों नहीं रहता, अभी हम किनारे पर खड़े. ಇಷ್ಟೆಲ್ಲ ತಿಳಿಸಿಕೊಟ್ರೂ ಮಕ್ಕಳ ಬುದ್ಧಿಯಲ್ಲಿ ಬಾಬಾ ಹೇಳಿದ ಮಾತುಗಳು ಯಾಕೆ ನೆನಪಿರೋದಿಲ್ಲ? ಬಾಬಾ ಈ ದಿನದ ಮುರಳಿಯಲ್ಲಿ ಬಾರಿ ಬಾರಿಗೂ ಈ ಮಾತನ್ನು ಹೇಳ್ತಾ ಇದ್ದಾರೆ. ನಾವೀಗ ಅಂತಿಮ ಘಟ್ಟದಲ್ಲಿ ಇದ್ದೀವಿ, ಅಂತಿಮ ಹಂತದಲ್ಲಿ ಇದ್ದೀವಿ. ಕಲಿಯುಗವನ್ನು ಸಂಪೂರ್ಣ ಬಿಟ್ಟು ಕೊನೆ ಹಂತದಲ್ಲಿ ನಿಂತಿದ್ದೇವೆ. यह किनारा बुद्धि में क्यों नहीं याद रहता, जबकि हम पुरुषोत्तम बन रहे हैं और जा रहे, तो फिर से जाकर उस किनारे पर क्यों खड़े रहते हो? ಕಲಿಯುಗದ ದಡವನ್ನು ಬಿಟ್ಟು ನಾವು ಸತ್ಯಯುಗದ ಕಡೆಗೆ ಹೋಗ್ತಾ ಇದ್ದೀವಿ. ಮಧ್ಯದಲ್ಲಿ ಸಂಗಮ ಯುಗದಲ್ಲಿ ಇದ್ದೀವಿ. ಇದನ್ನು ಮರೆತು ಮಕ್ಕಳು ಮತ್ತೆ ಮತ್ತೆ ವಾಪಸ್ ಕಲಿಯುಗದ ದಡಕ್ಕೆ ಹೋಗಿ ತಲುಪ್ತಾರೆ, ಕಲಿಯುಗದ ಕಡೆಗೆ ಹೋಗಿಬಿಡ್ತಾರೆ. जो मुवाफिक चलते ही रहो, क्यों नहीं यह प्रैक्टिस करते हो? यह स्वदर्शन बुद्धि में क्यों नहीं आता? ಹೇ ನಿನ್ನ ಗತಿಯಲ್ಲಿ ಮುಂದಕ್ಕೆ ಹೋಗ್ತಾ ಇರಿ, ಯಾಕೆ ಇಂಥ ಅಭ್ಯಾಸ ನೀವು ಮಾಡಬಾರ್ದು? ಯಾಕೆ ನಿಮ್ಮ ಬುದ್ಧಿಯಲ್ಲಿ ಸ್ವದರ್ಶನ ಚಕ್ರದ ನೆನಪು ಬರೋದಿಲ್ಲ? तुम्हारी बुद्धि सारा चक्र लगाए आकर किनारे पर खड़ी रहनी चाहिए और कोई भी बाहर का वातावरण झंझट न रहे. दिन प्रतिदिन तुम बच्चों को साइलेंस में ही जाना है. ಬಾಬಾ ಹೇಳ್ತಾರೆ, ಬರ್ತಾ ಬರ್ತಾ ನಿಮ್ಮ ಬುದ್ಧಿ ಈಗ ಸಂಪೂರ್ಣ ಶಾಂತಿಯಲ್ಲಿ ಇರಬೇಕು. ಮತ್ತೆ ಮತ್ತೆ ನೀವು ಕಲಿಯುಗದ ಕಡೆಗೆ ಹೋಗಬಾರದು. ಕಲಿಯುಗದ ಜಂಜಾಟ, ಕಲಿಯುಗದ ವಾತಾವರಣದಿಂದ ಸಂಪೂರ್ಣ ಮುಕ್ತ ಆಗಬೇಕು. ಪುರಾನಿ ದುನಿಯಾ ಕೋ छोड़ नए संबंध से अपना बुद्धि का योग लगाओ. योग नहीं लगाएंगे तो पाप कैसे कटेंगे? ಹಳೆ ಜಗತ್ತಿನಿಂದ ಬುದ್ಧಿಯೋಗವನ್ನು ತೆಗೆದುಹಾಕಿ ಹೊಸ ಜಗತ್ತು ಮತ್ತು ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಿಸ್ರಿ. ತಂದೆಯ ಜೊತೆಗೆ ಯೋಗನೇ ಜೋಡಿಸಿಲ್ಲ ಅಂದರೆ ನಿಮ್ಮ ಪಾಪಗಳು ಹೇಗೆ ಕಳಿಬೇಕು? तुम जानते हो यह दुनिया ही ख़त्म होनी, इनका मॉडल कितना छोटा है. 5000 वर्ष की दुनिया है. अजमेर में स्वर्ग का मॉडल है, परंतु किसको स्वर्ग याद आएगा क्या? वह क्या जाने ಸ್ವರ್ಗ को. ಬಾಬಾ ಹೇಳ್ತಾರೆ, ಜಗತ್ತು ಎಷ್ಟು ದೊಡ್ಡದಾಗಿದೆ. ನಾಟಕನೂ 5000 ವರ್ಷಗಳವರೆಗೆ ನಡೆಯುವಂತಹ ನಾಟಕ ಇದೆ. ಅದನ್ನೇ ಸಣ್ಣ ಮಾಡೆಲ್ ರೂಪದಲ್ಲಿ ತೋರಿಸಲಾಗ್ತದೆ. ಹೇಗೆ ಸ್ವರ್ಗನೂ ಬಹಳ ದೊಡ್ಡದಾಗಿರ್ತದೆ, ಆದರೆ ಆ ಸ್ವರ್ಗದ ಒಂದು ಚಿಕ್ಕ ಸ್ಮಾರಕ ಅಥವಾ ಪ್ರತೀಕ ಅಜ್ಮೇರ್ದಲ್ಲಿ ಮಾಡಿ ಇಟ್ಟಿದ್ದಾರೆ. ಅನೇಕ ಜನ ಹೋಗಿ ಅಜ್ಮೇರ್ದಲ್ಲಿರ್ತಕ್ಕಂಥ ಸ್ವರ್ಗದ ಆ ಒಂದು ಮಾಡೆಲನ್ನು ನೋಡಿ ಬರ್ತಾರೆ. ಆದರೆ ಅವರಿಗೆ ನಿಜವಾದ ಸ್ವರ್ಗದ ಬಗ್ಗೆ ಗೊತ್ತೇ ಇಲ್ಲ. कहते हैं स्वर्ग तो 40,000 वर्ष के बाद आएगा. ಏನಾದರೂ ಅವರಿಗೆ ನಾವು ಸ್ವರ್ಗದ ಬಗ್ಗೆ ಕೇಳಿದರೆ ಹೇಳ್ತಾರೆ, ಸ್ವರ್ಗ 40,000 ವರ್ಷಗಳ ನಂತರ ಬರುವುದು. अब बाप समझाते, यह दुनिया तो अब ख़त्म होने वाली है, अब जाना है, हम पिछाड़ी में खड़े हैं. ಬಾಬಾ ಹೇಳ್ತಾರೆ, ಈ ಜಗತ್ತು
ಈಗಂದರೆ ಈಗ, ನಾಳೆ ಅಂದರೆ ನಾಳೆ ಹೋಗಲಿದೆ. ನಾವೆಲ್ಲರೂ ಮತ್ತೆ ಪುನಃ ಹೊಸ ಜಗತ್ತಿಗೆ ಹೋಗೋರಿದ್ದೇವೆ. ಈಗ ಸಂಪೂರ್ಣವಾಗಿ ನಾವು ಕಲಿಯುಗದಿಂದ, ಹಳೆ ಜಗತ್ತಿನಿಂದ ಹೊರಗೆ ಬಂದಿದೆ. ಮಂಜಿಲ್ ಕಿತನಿ ಬಡಿ, ಮಂಜಿಲ್ ಕೋ ತೋ ಜಾನ್ತೆ ಹೋ ನಾ, ಬಾಪ್ ಕೆ ಸಾಥ್ ದಾದಾ ಬಿ ಇಕಟ್ಟ. ನಿಮ್ಮ ಗುರಿ ಎಷ್ಟು ಎತ್ತರದ ಗುರಿಯಾಗಿದೆ. ಶಿವ ತಂದೆಯ ಜೊತೆಗೆ ಈ ಬ್ರಹ್ಮ ಬಾಬಾನೂ ಜೊತೆಗೇ ಇದ್ದಾರೆ, ಕಂಬೈನ್ಡ್ ರೂಪದಲ್ಲಿ ಇದ್ದಾರೆ. ವಹ ಸಮझाते हैं तो क्या यह नहीं समझा सकते, यह भी सुनते तो है ना. ಶಿವಬಾಬಾ ಜ್ಞಾನ ಹೇಳ್ತಾರಂದರೆ ಅದನ್ನು ಕೇಳಿ ಬ್ರಹ್ಮಬಾಬಾ ಹೇಳೋದಿಲ್ಲೇನು? ಬ್ರಹ್ಮಬಾಬೋರ್ಗೂ ಜ್ಞಾನ ಹೇಳಲಿಕ್ಕೆ ಬರ್ತದೆ. ಆದ್ದರಿಂದ ಇಬ್ಬರೂ ಹೇಳೋದನ್ನು ನಾವು ಕೇಳಬೇಕು, ಅದರಂತೆ ನಡಿಬೇಕು. ऐसे ऐसे विचार सागर मंथन करते रहो. ऐसे नहीं कि बाबा बहुत पिछाड़ी में है, अरे यह तो दुम लटका हुआ है, फिर पिछाड़ी में कैसे होगा. ಯಾರು ಕೂಡ ಈ ಥರ ತಿಳ್ಕೊಬಾರ್ದು. ಬ್ರಹ್ಮ ಬಾಬಾ ಇನ್ನೂ ಬಹಳ ಹಿಂದೆ ಇದ್ದಾರೆ ಅಂತ ತಿಳ್ಕೊಬಾರ್ದು. ಶಿವಬಾಬಾ ಹೇಳ್ತಾರೆ, ತಮ್ಮ ಬಾಲವನ್ನು ನನ್ನ ಜೊತೆಗೆ ಕಟ್ಕೊಂಡಿದ್ದಾರಂದಮೇಲೆ ಅವರು ನನ್ನ ಜೊತೆಗೇ ಇರ್ತಾರೆ. ಅವ್ರು ಯಾಕೆ ಹಿಂದೆ ಉಳಿತಾರೆ? ಯಾ ಸಬ್ ಗುಹ್ಯ ಬಾತೆ धारण करनी, बाबा के पास 2-2 वर्ष के बाद आते हैं. क्या यह याद रहता होगा कि हम नज़दीक किनारे पर खड़े हैं. ಜ್ಞಾನ ಸಿಕ್ಕಿದ ಮೇಲೆ 2 ವರ್ಷಗಳ ಸಮಯ ಕಳೆದ ನಂತರ, 2 ವರ್ಷಗಳ ನಂತರ ಬಾಬೋರ್ ಮಿಲನಕ್ಕೆ ಬರ್ತಾರೆ. ಹಾಗಾದರೆ ಅವ್ರಿಗೆ ನೆನಪಿರ್ತದೇನು ನಾವು ಕಲಿಯುಗದಿಂದ ಹೊರಗೆ ಬಂದಿದ್ದೀವಿ ಅಂತ. ಐಸಿ ಅವಸ್ಥಾ ಹೋ ಜಾಯ್ ತೋ ಬಾಕಿ ಕ್ಯಾ ಚಾಹಿಯೆ. ಯಾರಿಗೆ ನಿಶ್ಚಯ ಆಗಿಬಿಡ್ತದೆ ಕಲಿಯುಗದಿಂದ ನಾವು ಹೊರಗೆ ಬಂದಿದ್ದೀವಿ ಅಂತ ಗೊತ್ತಾಗ್ತದೆ, ಅಂಥ ಮಕ್ಕಳು ಬೇಗ ಬಾಬೋರ್ನ ಭೇಟಿ ಮಾಡಲಿಕ್ಕೆ, ಬಾಬೋರ್ ಮಿಲನ ಮಾಡಲಿಕ್ಕೆ ಬಂದುಬಿಡ್ತಾರೆ. ಅಂಥ ಅವಸ್ಥೆ ಕೆಲವರಲ್ಲಿ ಮಾತ್ರ ಇರ್ತದೆ. बाबा ने यह समझाया है, डबल सिर ताज यह सिर्फ नाम है, बाकी लाइट का ताज कोई वहाँ रहता नहीं, यह तो पवित्रता की निशानी है. जो भी धर्म स्थापक है उनके चित्रों में लाइट जरूर दिखाते हैं, क्योंकि वह वैसलेस सतो प्रधान है, फिर रजो तमो में आते. ಸತ್ಯಯುಗದ ದೇವತೆಗಳಿಗೆ ಡಬಲ್ ಕಿರೀಟಧಾರಿ ಅಂತ ಹೇಳಲಾಗ್ತದೆ. ಅಂದರೆ ಡಬಲ್ ಕಿರೀಟ, ಎರಡನೇ ಕಿರೀಟ ಏನಿದೆ ಪವಿತ್ರತೆಯ ಕಿರೀಟ ಕಣ್ಣಿಗೆ ಕಾಣಿಸೋದಿಲ್ಲ. ಆದರೆ ಅವರಲ್ಲಿ ಸಂಪೂರ್ಣ ಪವಿತ್ರತೆ ಇರುವ ಕಾರಣ ದೇವತೆಗಳಿಗೆ ಡಬಲ್ ಕಿರೀಟಧಾರಿಗಳು ಅಂತ ಹೇಳಲಾಗ್ತದೆ. ಅದರ ಒಂದು ಗುರ್ತಿನ ರೂಪದಲ್ಲಿ ದ್ವಾಪರ ಯುಗದ ನಂತರ ಚಿತ್ರ ಬರೆಯುವಂಥವರು ದೇವತೆಗಳ ತಲೆಯ ಹಿಂದೆ ಬೆಳಕನ್ನು ತೋರಿಸ್ತಾರೆ. ಹಾಗೆಯೇ ಧರ್ಮಸ್ಥಾಪಕರ ತಲೆಯ ಹಿಂದೆನೂ ಬೆಳಕಿನ ವಲಯ, ಪ್ರಭಾವಲಯ ತೋರಿಸ್ತಾರೆ. ಯಾಕೆ ಅಂದರೆ ಧರ್ಮಸ್ಥಾಪಕರು ಕೂಡ ಧರ್ಮ ಸ್ಥಾಪನೆ ಮಾಡುವಂಥ ಸಮಯದಲ್ಲಿ ಸಂಪೂರ್ಣ ಸತೋಪ್ರಧಾನ್, ಸಂಪೂರ್ಣ ನಿರ್ವಿಕಾರಿಯಾಗಿರ್ತಾರೆ. ತುಮ್ ಬಚ್ಚೋಂ ಕೋ ಯಾ ನಾಲೆಜ್ ಮಿಲ್ತಿ, ಈ ವಿಷಯ ಮಕ್ಕಳಿಗೆ ಮಾತ್ರ ಗೊತ್ತಾಗ್ತದೆ. ಉಸ್ಮೇ ಮಸ್ತ್ ರಹನಾ ಚಾಹಿಯೆ, ಭಲ್ ತುಮ್ ಹೋ ಇಸ್ ದುನಿಯಾ ಮೇ, ಪರಂತು ಬುದ್ಧಿ ಕಾ ಯೋಗ ವಹಾ ಲಗಾ ರಹೆ. ಆ ಜ್ಞಾನದ ಮಸ್ತಿಯಲ್ಲಿ ನೀವು ಮಸ್ತಾಗಿ ಇರಬೇಕು. ಭಲೆ ನೀವು ಇರೋದೇನೋ ಹಳೆ ಪ್ರಪಂಚದಲ್ಲಿನೇ ಇರ್ತೀರಿ, ಆದರೆ ನಿಮ್ಮ ಬುದ್ಧಿಯ ಯೋಗ ಹೊಸ ಪ್ರಪಂಚದ ಕಡೆಗೆ ಇರಬೇಕು. ಇನ್ಸೆ ಭೀ ತೋಡ್ ನಿಭಾನಾ ಹೈ, ಜೋ ಸ್ಕೂಲ್ ಕೆ ಹೋಂಗೆ
ವ ನಿಕಲ್ ಆಯೇಂಗೆ. ಬಾಬಾ ಹೇಳ್ತಾರೆ, ಲೌಕಿಕ ಸಂಬಂಧವನ್ನು ಕೂಡ ನಿಭಾಯಿಸಬೇಕು, ಅವರಿಗೂ ಜ್ಞಾನ ಹೇಳಬೇಕು. ಯಾರು ನಮ್ಮ ಕುಲದವರಿರ್ತಾರೆ ಅವರು ಈ ಜ್ಞಾನ ಕೇಳಿ ತಂದೆಯ ಮಕ್ಕಳು ಆಗಿಬಿಡ್ತಾರೆ. आदि सनातन देवता धर्म वाले जो होंगे वह जरूर आगे पीछे आएंगे. पिछाड़ी में आने वाले भी आगे वालों से दिखे जाएंगे. ಯಾರೆಲ್ಲರೂ ದೇವತಾ ಧರ್ಮದ ಆತ್ಮಗಳು ಇರ್ತಾರೆ ಅವರು ಇವತ್ತಿಲ್ಲ ನಾಳೆ ಇಲ್ಲಿಗೆ ಬಂದೇ ಬರ್ತಾರೆ. सैपलिंग तो लगना है ना, ಪುರಾಣೋं से भी तीखे कदम बढ़ाए. ಕೊನೆಗೆ ಬರುವಂಥ ಮಕ್ಕಳು ಹಳೆ ಮಕ್ಕಳಿಗಿಂತನೂ ಮುಂದಕ್ಕೆ ಹೋಗಿಬಿಡ್ತಾರೆ. सारा इम्तहान है याद की यात्रा का, बल देरी से आए हैं याद की यात्रा में लग जाए और सब धंधा धोरी छोड़ इस यात्रा में बैठ जाए तो भी नहीं चलेगा. ಭೋಜನ್ ತೋ ಖಾನಾ ಹೀ ಹೇ ನ. ಬಾಬಾ ಹೇಳ್ತಾರೆ, ಕೊನೆಯವರೆಗೂ ಲೌಕಿಕದ ಸಂಬಂಧನೂ ನಿಭಾಯಿಸಲೇಬೇಕು. ಆದರೆ ಜೊತೆಗೆ ಅಷ್ಟೇ ನೀವು ನೆನಪಿನ ಪುರುಷಾರ್ಥನೂ ಮಾಡಬೇಕು. ಯಾಕೆ ಅಂದರೆ ಇಡೀ ದಿನ ನೀವು ಬಾಬೋರನ್ನ ನೆನಪು ಮಾಡ್ತಾ ಕೂತ್ಕೊಂಡ್ರೆ, ಉದ್ಯೋಗ ವ್ಯವಹಾರ ಕೆಲಸಗಳನ್ನು ಬಿಟ್ಟು ಕೂತ್ಕೊಂಡ್ರೆ ನಿಮಗೆ ಊಟ ಯಾರು ಕೊಡ್ತಾರೆ? ಊಟ ಅಂತೂ ಮಾಡಲೇಬೇಕಲ್ವಾ? अच्छी रीति याद में रहे तो इस खुशी जैसी खुराक नहीं, यही तात लगी रहेगी. अभी हम जाते हैं ना, 21 जन्मों का राज्य भाग्य मिलता है. लॉटरी मिलने वाले को खुशी का पारा चढ़ जाता है. ऐसे तुमको भी यह अंतिम अमूल्य जीवन की लॉटरी मिल गई. ಹೇಗೆ ಲಾಟ್ರಿ ಸಿಕ್ಕಾಗ ಮನುಷ್ಯನಿಗೆ ಖುಷಿ ಆಗ್ತದೆ, ಹಾಗೆ ನಿಮಗೂ ಕೂಡ 21 ಜನ್ಮಗಳ ರಾಜ್ಯ ಭಾಗ್ಯದ ಲಾಟ್ರಿ ಸಿಕ್ಕಿದೆ. ಈ ಅಂತಿಮ ಸಂಗಮ ಯುಗದ ಅಮೂಲ್ಯ ಜೀವನವೇ ನಿಮಗೆ ಸಿಕ್ಕಿರುವಂತಹ ಲಾಟ್ರಿ ಆಗಿದೆ. ಯಾದ ಕಿ ಯಾತ್ರಾ ಮೇ ಬಹುತ್ ಮಜಾ ಹೈ. ನೆನಪಿನ ಯಾತ್ರೆಯಲ್ಲಿ ಬಹಳ ಮೋಜಿನ ಅನುಭವ ಆಗ್ತದೆ. ಹನುಮಾನ್ भी पुरुषार्थ करते करते स्थैर्यम बना, भंबोर को आग लगी, रावण का राज्य जल गया. यह एक ಕಹಾನಿ ಬನಾ ದಿ. ಭಕ್ತಿ ಮಾರ್ಗದಲ್ಲಿ ಹನುಮಂತನ ಬಗ್ಗೆ ಕಥೆ ಹೇಳ್ತಾರೆ. ಅವನು ಸಾಧನೆ ಮಾಡ್ತಾ ಸ್ಥಿರ ಬುದ್ಧಿ ಉಳ್ಳವನಾಗ್ತಾನೆ. ರಾವಣನ ರಾಜ್ಯವನ್ನೇ ಸುಟ್ಟಾಕ್ತಾನೆ. ಇಂಥ ಒಂದು ಕಥೆಯನ್ನು ಬರೆದಿದ್ದಾರೆ. ಬಾಪ್ ಯಥಾರ್ಥ ಬಾತ್ ಸಮझाते, रावण राज्य खलास हो जाएगा. स्थैर्यम बुद्धि इसको कहा जाता है कि बस हम षड़पंथ में है, हम जा रहे. ಈಗ ರಾವಣ ರಾಜ್ಯ ಸಮಾಪ್ತಿಯಾಗಲಿದೆ, ವಿನಾಶ ಆಗಲಿದೆ. ಆ ಸಮಯದಲ್ಲಿ ನಿಮ್ಮ ಬುದ್ಧಿ ಸ್ಥಿರವಾದ ಬುದ್ಧಿ ಇರಬೇಕು. ಬುದ್ಧಿಯಲ್ಲಿ ನೆನಪಿರಬೇಕು, ನಾವು ರಾಮರಾಜ್ಯಕ್ಕೆ ಹೋಗ್ತಾ ಇದ್ದೇವೆ. इस याद में रहने का पुरुषार्थ करो, तब खुशी का पारा चढ़ेगा. ಈ ಒಂದು ನೆನಪಿನಲ್ಲಿ ಇರುವಂಥ ಪುರುಷಾರ್ಥ ಮಾಡ್ರಿ, ಆಗ ನಿಮ್ಮ ಖುಷಿಯ ನಶೆ ಏರ್ತದೆ. ಆಯು ಭಿ ಯೋಗ ಬಲಸೆ ಬಡ್ತಿ. ಆಯುಷ್ಯವು ಕೂಡ ಯೋಗ ಬಲದಿಂದ ನಿಮ್ಮದು ವೃದ್ಧಿ ಆಗ್ತದೆ. ಅಭಿ ದೈವಿ ಗುಣ ಧಾರಣ करते हो, फिर वह आधा कल्प चलती. इस एक जन्म में तुम इतना पुरुषार्थ करते हो जो तुम जाकर यह लक्ष्मी नारायण बनते हो. ಬಾಬಾ ಹೇಳ್ತಾರೆ, ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು. ಎಷ್ಟು ಪುರುಷಾರ್ಥ ಮಾಡಬೇಕು ಅಂದರೆ ನೀವು ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣ ಆಗಬೇಕು, ಲಕ್ಷ್ಮೀನಾರಾಯಣರ ಸಮಾನ ಆಗಬೇಕು.
लक्ष्मी नारायण देखो, उन्होंने कितना पुरुषार्थ किया। इसमें गफलत व टाइम वेस्ट नहीं करना चाहिए। जो करेगा सो पाएगा। ಲಕ್ಷ್ಮೀನಾರಾಯಣರು ನೋಡಿ ಎಂಥ ಪುರುಷಾರ್ಥ ಮಾಡಿದ್ದಾರೆ. ಸಂಗಮ ಯುಗದಲ್ಲಿ ಅವರು ಯಾವುದೇ ರೀತಿಯ ತಪ್ಪು ಕೆಲಸ ಮಾಡಿಲ್ಲ, ಸಮಯವನ್ನು ವೇಸ್ಟ್ ಮಾಡಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾರು ಮಾಡ್ತಾರೆ ಅವರು ಪಡಿತಾರೆ. बाप शिक्षा देते रहते, तुम समझते हो कल्प कल्प हम विश्व के मालिक बनते, इतने थोड़े टाइम में कमाल कर देते. ಸಂಗಮ ಯುಗದ ಸ್ವಲ್ಪ ಸಮಯದಲ್ಲಿ ನೀವು ಪುರುಷಾರ್ಥ ಮಾಡಿ ವಿಶ್ವದ ಮಾಲೀಕ ಆಗ್ತೀರಿ. ಸಾರಿ ದುನಿಯಾ ಕೋ ಚೇಂಜ್ ಕರ್ ದೇತೆ. ನೀವಷ್ಟೇ ವಿಶ್ವದ ಮಾಲೀಕ ಆಗೋದಲ್ಲ, ಇಡೀ ಜಗತ್ತನ್ನೇ ನೀವು बदलाइस्तीरी. बाप के लिए कोई बड़ी बात नहीं, कल्प कल्प करते रहते. बाप समझाते हैं, चलते फिरते खाते पीते अपना बुद्धियो बाप से लगाओ. ಶಿವಬಾಬವ್ರಿಗೇನು ಇದು ದೊಡ್ಡ ಕೆಲಸ ಅಲ್ಲ, ಆದರೆ ಪುರುಷಾರ್ಥ ಮಾಡುವುದು ಮಕ್ಕಳಿಗೆ ದೊಡ್ಡ ಕೆಲಸ. ಆದರೂ ಕೂಡ ಬಾಬಾ ಹೇಳ್ತಾರೆ, ನೀವು ಓಡಾಡ್ತಾ ನಡೆದಾಡ್ತಾ ಊಟ ಮಾಡುವಾಗ ಎಲ್ಲಿಯೇ ಇದ್ರೂ ಕೂಡ ನಿಮ್ಮ ಬುದ್ಧಿಯೋಗವನ್ನು ತಂದೆಯ ಜೊತೆಗೆ ಜೋಡಿಸ್ರಿ. यह गुप्त बात बाप ही बच्चों को बैठ समझाते, अपनी अवस्था को अच्छी रीति जमाते रहो, नहीं तो ऊंच पद नहीं पाएंगे. तुम बच्चे नंबरवार पुरुषार्थ अनुसार ಮೆಹನತ್ ಕರ್ತೇವೆ. ಬಾಬಾ ಹೇಳ್ತಾರೆ, ನಿಮ್ಮ ಅವಸ್ಥೆಯನ್ನು ಸರಿ ಇಟ್ಕೊಳ್ಳ್ರಿ. ಅವಸ್ಥೆ ಸರಿ ಇತ್ತು ಅಂದರೆ ಭವಿಷ್ಯದಲ್ಲಿ ಉನ್ನತ ಪದವಿಯನ್ನು ಪಡ್ಕೊಳ್ತೀರಿ. ನಂಬರ್ವಾರ್ ಪುರುಷಾರ್ಥದ ಅನುಸಾರವಾಗಿ ಮಕ್ಕಳು ಪರಿಶ್ರಮ ಮಾಡ್ತಾ ಇದ್ದಾರೆ. हम तो किनारे पर खड़े, फिर पिछाड़ी में हम क्यों देखें. इसमें अंतर्मुखता बहुत चाहिए, इसलिए कछुए का भी ಮಿಸಾಲ್. ಬಾಬಾ ಹೇಳ್ತಾರೆ, ನಾವೀಗ ಹೊರಗೆ ಬಂದುಬಿಟ್ಟಿದ್ದೀವಿ, ಮತ್ತೆ ಹಿಂದೆ ತಿರುಗಿ ಯಾಕೆ ನೋಡಬೇಕು. ಈ ಒಂದು ಪುರುಷಾರ್ಥದಲ್ಲಿ ನಮಗೆ ಅಂತರ್ಮುಖತೆ ಬೇಕು. ಆಮೆಯ ಥರ ಮುಂದಕ್ಕೆ ನೋಡ್ತಾ ನಾವು ಪುರುಷಾರ್ಥದಲ್ಲಿ ಮುಂದಕ್ಕೆ ಹೋಗ್ತಾ ಇರಬೇಕು. ಯಾ ಮಿಸಾಲ್ ಆದಿ ಸಬ್ ತುಮ್ಹಾರೆ ಲಿಯೇ. ಈ ಎಲ್ಲ ಕಥೆಗಳು ದೃಷ್ಟಾಂತಗಳು ಎಲ್ಲ ನಿಮಗೆ ಅನ್ವಯಿಸುವಂತಹ ಕಥೆಗಳಾಗಿವೆ. ನಿಮಗಾಗಿ ಆ ಕಥೆಗಳನ್ನು ಬರೆದಿದ್ದಾರೆ. ಸನ್ಯಾಸಿ ತೋ ಹಠಯೋಗಿ ಹೇ, ವಹ ರಾಜಯೋಗ ಸಿಖಲಾ ನ ಸಕೆ. ಸನ್ಯಾಸಿಗಳು ಅಂದರೆ ಹಠಯೋಗಿಗಳು, ಅವರು ರಾಜಯೋಗ ಕಲಿಸೋದಿಲ್ಲ. वो लोग सुनते हैं तो समझते हैं यह लोग हमारी इंसल्ट करते, इसलिए यह भी युक्ति से लिखना है. बाप बिगर राजयोग कोई सिखला न सके, इनडायरेक्ट बोला जाता है. ಸನ್ಯಾಸಿಗಳು ಅಂದರೆ ಹಠಯೋಗಿಗಳು, ಅವರು ರಾಜಯೋಗ ಕಲಿಸೋದಿಲ್ಲ. ಆದರೆ ಈ ಮಾತನ್ನು ನೇರವಾಗಿ ನಾವು ಹೇಳಿಬಿಟ್ರೆ ಅವರಿಗೆ ಅವಮಾನ ಆಗ್ತದೆ. ಆದ್ದರಿಂದ ಯುಕ್ತಿಯಿಂದ ಬರೆದು ಹಾಕಬೇಕು. ಪರಮಾತ್ಮ ತಂದೆಯ ವಿನಃ ರಾಜಯೋಗವನ್ನು ಯಾರೂ ಕಲಿಸೋದಿಲ್ಲ ಅಂತ ಹಾಕಬೇಕು. ಸನ್ಯಾಸಿಗಳು ಹಠಯೋಗಿಗಳು, ಅವರು ರಾಜಯೋಗ ಕಲಿಸೋದಿಲ್ಲ ಅಂತ ಬರಿಬಾರ್ದು. ರಾಜಯೋಗ ಕಲಿಸುವಂಥವನು ಪರಮಾತ್ಮ ಒಬ್ಬನೇ ಅಂತ ಬರಿಬೇಕು. तो ख्याल न हो और इंसल्ट भी न लगे तो युक्ति से चलना होता है ना. जो सर्प भी मरे लाठी भी न टूटे. ಹೀಗೆ ನೀವು ಅಪರೋಕ್ಷವಾಗಿ ಯುಕ್ತಿಯಿಂದ ಮಾತಾಡಬೇಕು, ಯುಕ್ತಿಯಿಂದ ನಡಿಬೇಕು. ಹಾವು ಸಾಯಬೇಕು,
ಕೋಲು ಮುರಿಬಾರ್ದು ಅಂತ ಹೇಳ್ತಾರೆ ಬಾಬಾ. कुटुंब परिवार आदि सबसे प्रीत रखो, परंतु बुद्धि का योग बाप से लगाना है. तुम जानते हो हम अभी एक ही मत पर है. यह है देवता बनने की मत. इसको अद्वैत मत कहा जाता है. ನಾವೆಲ್ಲರೂ ಈಗ ಒಬ್ಬ ತಂದೆಯ ಒಂದೇ ಮತದಂತೆ ನಡೀತಾ ಇದ್ದೀವಿ. ಇದು ದೇವತಾ ಆಗುವ ಮತ ಆಗಿದೆ, ಅದ್ವೈತ ಮತ ಆಗಿದೆ. बच्चों को देवता बनना है. कितना बार तुम बने हो, अभी तुम संगम पर खड़े हो. यह अंतिम जन्म है. पिछाड़ी में क्या देखना, देखते हुए फिर भी अपनी अडोलता में तुम खड़े रहो. ಈಗ ನಾವು ಸಂಗಮ ಯುಗದಲ್ಲಿ ಇದ್ದೇವೆ. ಒಂದು ವೇಳೆ ಹಿಂದಕ್ಕೆ ನೋಡಿದರೂ ನೋಡದಂತಿರಬೇಕು. ನಮ್ಮ ಅಚಲ ಅಡೋಲ ಸ್ಥಿತಿಯಲ್ಲಿ ನಾವು ಇರಬೇಕು. ಮಂಜಿಲ್ ಕೋ ಭೂಲನಾ ನಹಿ. ನಮ್ಮ ಗುರಿಯನ್ನು ಯಾವತ್ತೂ ಮರಿಬಾರದು. ತುಮ್ ಹಿ ಮಹಾವೀರ ಹೋ ಜೋ ಮಾಯಾ ಪರ್ ಜೀತ ಪಾತೆ. ನೀವು ಮಕ್ಕಳೇ ಮಹಾವೀರ ಆಗಿದ್ದೀರಿ, ಮಾಯೆಯ ಮೇಲೆ ಜಯ ಗಳಿಸ್ತೀರಿ. अभी तुम समझते हो हार और जीत का यह चक्र फिरता रहता है. कितना ವಂಡರ್ಫುಲ್ ಜ್ಞಾನ है ಬಾಬಾ को. ಈ ಸೋಲು ಗೆಲುವಿನ ಈ ಚಕ್ರ ತಿರುಗ್ತಾನೇ ಇರ್ತದೆ. ಬಾಬಾ ನಮಗೆ ಎಂತಹ ವಂಡರ್ಫುಲ್ ಜ್ಞಾನ ಕೊಡ್ತಾ ಇದ್ದಾರೆ. यह पता था क्या कि अपने को बिंदी समझना है. इतनी छोटी सी बिंदी में सारा पार्ट नुंधा हुआ है जो चक्र फिरता रहता है. ಮೊದಲು ನಮಗೆ ನಾವು ಒಂದು ಆತ್ಮ ಬಿಂದು ಅನ್ನೋದು ಗೊತ್ತೇ ಇರಲಿಲ್ಲ. ಈಗ ಎಲ್ಲವನ್ನೂ ಕೂಡ ಬಾಬಾ ನಮಗೆ ತಿಳಿಸಿಕೊಟ್ಟು, ಹೇಗೆ ಈ ಚಿಕ್ಕದಾದ ಬಿಂದುವಿನಲ್ಲಿ ವಿಶಾಲವಾದ ಪಾತ್ರ ಅಡಗಿದೆ ಅಂತಲೂ ತಿಳಿಸಿಕೊಟ್ರು. ಬಹುತ್ ವಂಡರ್ಫುಲ್ है. ವಂಡರ್ ಕಹಕರ್ छोड़ना ही पड़ता है. ಇದು ವಂಡರ್ಫುಲ್ ನಾಟಕ. ಯಾಕೆ ಏನು ಅಂತ ಪ್ರಶ್ನೆನೇ ಮಾಡುವಂತೆ ಇಲ್ಲ. ವಂಡರ್ ಅಂದರೆ ವಂಡರ್, ಅದ್ಭುತ ನಾಟಕ ಅಂತಲೇ ಹೇಳಬೇಕಾಗ್ತದೆ. अच्छा मीठे मीठे सिकीलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. पीछे मुड़कर नहीं देखना है. किसी भी बात में ठहर नहीं जाना है. एक बाप की तरफ देखते हुए अपनी अवस्था एक रस रखनी. ಹಿಂದೆ ತಿರುಗಿ ನೋಡಬಾರದು. ಯಾವುದೇ ವಿಷಯದಲ್ಲಿ ನಿಂತ್ಕೊಳ್ಬಾರದು. ಒಂದೇ ಕಡೆಗೆ ನೋಡುತ್ತಾ ಬುದ್ಧಿಯನ್ನು ಬಾಬನ ಜೊತೆಗೆ ಜೋಡಿಸಬೇಕು. ನಮ್ಮ ಅವಸ್ಥೆಯನ್ನು ಏಕರಸ ಅವಸ್ಥೆಯನ್ನಾಗಿ ಮಾಡಿಕೊಳ್ಳಬೇಕು. ಎರಡನೇದು, बुद्धि में याद रखना है कि अभी हम किनारे पर खड़े हैं. घर जाना है, गफलत छोड़ देनी है. अपनी अवस्था जमाने की गुप्त मेहनत करनी है. ನಾವೀಗ ಕಲಿಯುಗದ ಕೊನೆ ಹಂತದಲ್ಲಿ ಇದ್ದೇವೆ. ಹೊರಗೆ ಬಂದಿದ್ದೇವೆ, ದಡದಲ್ಲಿ ನಿಂತಿದ್ದೇವೆ. ಈಗ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ಯಾವುದೇ ಕಾರಣದಿಂದ ಯಾವುದೇ ರೀತಿಯ ತಪ್ಪುಗಳನ್ನು ಮಾಡಬಾರದು. ನಮ್ಮ ಅವಸ್ಥೆಯನ್ನು ಸ್ಥಿರ ಮಾಡಿಕೊಳ್ಳುವುದಕ್ಕೆ ಪರಿಶ್ರಮ ಪಡಬೇಕು. वरदान. सर्व के दिल का प्यार प्राप्त करने वाले
ನ್ಯಾರೆ ಪ್ಯಾರೆ ನಿಸ್ಸಂಕಲ್ಪ ಭವ. ಸರ್ವರ ಹೃದಯದ ಪ್ರೀತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ, ಎಲ್ಲರಿಂದ ಭಿನ್ನ ಆದರೆ ಎಲ್ಲರಿಗೂ ಪ್ರಿಯ ಆತ್ಮ ಆಗುವ निसंकल्प आत्मा भव. जिन बच्चों में न्यारे और प्यारे रहने का गुण व निसंकल्प रहने की विशेषता है, अर्थात जिन्हें यह वरदान प्राप्त है, वे सर्व के प्रिय बन जाते, क्योंकि न्यारेपन से सबके दिल का प्यार स्वतः प्राप्त होता है. ಯಾವ ಮಕ್ಕಳಲ್ಲಿ ನ್ಯಾರ ಪ್ಯಾರ ಆಗುವ ಗುಣ ಇರ್ತದೆ, ನಿಸ್ಸಂಕಲ್ಪ ಸ್ಥಿತಿಯಲ್ಲಿ ಇರುವಂತಹ ವಿಶೇಷತೆ ಇರ್ತದೆ, ಅವರಿಗೆ ಎಲ್ಲರಿಂದನೂ ವರದಾನ ಅಥವಾ ಆಶೀರ್ವಾದದ ಪ್ರಾಪ್ತಿಯಾಗ್ತದೆ. ಅವರು ಸರ್ವರಿಗೂ ಪ್ರಿಯ ಆತ್ಮ ಆಗಿಬಿಡ್ತಾರೆ. वे अपनी शक्तिशाली निसंकल्प स्थिति व श्रेष्ठ कर्म द्वारा अनेकों की सेवा के निमित्त बनते, इसलिए स्वयं भी संतुष्ट रहते और दूसरों का भी कल्याण करते. ಅಂಥ ಮಕ್ಕಳು ತಮ್ಮ ಶಕ್ತಿಶಾಲಿ ನಿಸ್ಸಂಕಲ್ಪ ಸ್ಥಿತಿಯಿಂದ, ಶ್ರೇಷ್ಠ ಕರ್ಮದಿಂದ ಅನೇಕರ ಸೇವೆಗೆ ನಿಮಿತ್ತ ಆಗ್ತಾರೆ. ಆದ್ದರಿಂದ ಅವರು ಸ್ವಯಂ ಸಂತುಷ್ಟ ಆಗ್ತಾರೆ ಮತ್ತು ಅನೇಕರ ಕಲ್ಯಾಣ ಮಾಡ್ತಾರೆ. उन्हें हर कार्य में सफलता स्वतः प्राप्त होती. ಅವರಿಗೆ ಪ್ರತಿಯೊಂದು ಕಾರ್ಯದಲ್ಲಿ ಸಫಲತೆ ಸ್ವತಃ ಪ್ರಾಪ್ತಿಯಾಗ್ತದೆ. श्लोगन. एक बाबा शब्द ही सर्व खजानों की चाबी है. इस चाबी को सदा संभाल कर रखो. ಬಾಬಾ ಎಂಬ ಶಬ್ದವೇ ಸರ್ವ ಖಜಾನೆಗಳ ಚಾವಿಯಾಗಿದೆ. ಈ ಚಾವಿಯನ್ನು ಬಹಳ ಸಂಭಾಲನೆ ಮಾಡಿ ಇಟ್ಟುಕೊಳ್ಳಬೇಕು. ಅವ್ಯಕ್ತ ಇಶಾರೆ अशरीरी अथवा विदेही स्थिति का अभ्यास बढ़ाओ. अशरीरी अथवा विदेही स्थितिಯ अभ्यास ಜಾಸ್ತಿ ಮಾಡಿರಿ. एक सेकंड में चोले से अलग तभी हो सकेंगे जब किसी भी संस्कारों की टाइटनेस नहीं होगी. ಒಂದು ಸೆಕೆಂಡಲ್ಲಿ ದೇಹವೆಂಬ ವಸ್ತ್ರದಿಂದ ಭಿನ್ನ ಆಗಲಿಕ್ಕೆ ಯಾವಾಗ ಸಾಧ್ಯ ಅಂದರೆ ಸಂಸ್ಕಾರಗಳ ಟೈಟ್ನೆಸ್ ಇರಬಾರದು, ಸಂಸ್ಕಾರಗಳು ಕಠಿಣವಾಗಿ ಇರಬಾರದು. जैसे कोई भी चीज़ अगर चिपकी हुई होती है तो उनको खोलना मुश्किल होता है. ಯಾವುದಾದ್ರೂ ವಸ್ತು ಮತ್ತೊಂದು ವಸ್ತುಗೆ ಅಂಟ್ಕೊಂಡಿತ್ತು ಅಂದರೆ, ಬಟ್ಟೆಗಳು ದೇಹಕ್ಕೆ ಅಂಟ್ಕೊಂಡಿದ್ರೆ ಅವುಗಳನ್ನು ಬಿಚ್ಚುವುದೇ ಕಷ್ಟ ಆಗ್ತದೆ. ಹಲ್ಕೆ ಹೋನೆ ಸೆ ಸಹಜ ಹಿ ಅಲಗ್ ಹೋ ಜಾತೆ. ವಸ್ತ್ರಗಳು ಸ್ವಲ್ಪ ಸಡಲಾಗಿದ್ದರೆ ಬಹಳ ಸರಳತೆಯಿಂದ ಅದನ್ನು ನಾವು ಬದಲಾಯಿಸಬಹುದು. वैसे ही अगर अपने संस्कारों में जरा भी ईजीपन नहीं होगा तो फिर अशरीरीपन का अनुभव कर नहीं सकेंगे. इसलिए ಈಜಿ और अलर्ट रहो. ನಮ್ಮ ಸಂಸ್ಕಾರಗಳು ಈಜಿಯಾಗಿರಬೇಕು. ಆಗ ಮಾತ್ರ ಅಶರೀರಿ ಸ್ಥಿತಿಯ ಅನುಭವ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಸಂಸ್ಕಾರದಲ್ಲಿ ಸರಳತೆ ಇರಬೇಕು. ಸಂಸ್ಕಾರಗಳು ಈಜಿಯಾಗಿರಬೇಕು. ಆಗ ಮಾತ್ರ ನಾವು ಅಶರೀರಿ ಸ್ಥಿತಿಯ ಅನುಭವ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅಚ್ಚ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.